ಜಿಲ್ಲಾಧಿಕಾರಿ ಜಿ ಪ್ರಭು ಅವರಿಗೆ ಬಿಜೆಪಿ ಮುಖಂಡರಿಂದ ಸ್ವಾಗತ. ಚಿಕ್ಕಬಳ್ಳಾಪುರ 2026ರ ಹೊಸ ವರ್ಷದ ಮೊದಲ ದಿನದಂದೇ ಅಧಿಕಾರ ವಹಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿ ಜಿ ಪ್ರಭು ಅವರನ್ನ ಇಂದು ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಭೇಟಿ ಮಾಡಿ ಅಭಿನಂದಿಸಲಾಯಿತು. ಜಿಲ್ಲಾ ಬಿಜೆಪಿ ಘಟಕದ ಪದಾಧಿಕಾರಿಗಳು ಹಾಗೂ ಪ್ರಮುಖ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಪುಷ್ಪಗುಚ್ಛ ನೀಡಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದರು. ನೂತನ ಜಿಲ್ಲಾಧಿಕಾರಿಗಳು ಹೊಸ ವರ್ಷದ ಆರಂಭದಲ್ಲೇ ಜಿಲ್ಲೆಯ ಜವಾಬ್ದಾರಿ ವಹಿಸಿಕೊಂಡಿರುವುದು ಶುಭ ಸೂಚಕ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಹರ್ಷ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಡಜನರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲು ಉದ್ದೇಶಿಸಿರುವುದಾಗಿ ತಿಳಿಸಿದರು. ಮೊದಲ ಭೇಟಿಯಾದ ಕಾರಣ ಇಂದು ಕೇವಲ ಪರಿಚಯ ಮತ್ತು ಸ್ವಾಗತಕ್ಕೆ ಸೀಮಿತಗೊಳಿಸಲಾಗಿದೆ. ಆದರೆ ಮುಂಬರುವ ದಿನಗಳಲ್ಲಿ ಜಿಲ್ಲೆಯ ಸಮಗ್ರ ಸಮಸ್ಯೆಗಳ ಕುರಿತು ಸಮಾಲೋಚನೆ ನಡೆಸಲು ನಿರ್ಧರಿಸಲಾಗಿದೆ. ಇನ್ನು ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ನಿಯೋಗವು ಪ್ರಸ್ತಾಪಿಸಿತು. ವಿಶೇಷವಾಗಿ ಜಲಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ಜಿಲ್ಲೆಯಲ್ಲಿ ಅತ್ಯಂತ ಕಳಪೆಯಾಗಿ ಜಾರಿಯಾಗುತ್ತಿದ್ದು, ಈ ಕುರಿತು ಸಾರ್ವಜನಿಕರಲ್ಲಿ ಅಸಮಾಧಾನವಿದೆ ಎಂಬ ಅಂಶವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲು ಸಿದ್ಧತೆ ನಡೆಸಲಾಗಿದೆ. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಇರುವ ಜ್ವಲಂತ ಸಮಸ್ಯೆಗಳು, ಆಡಳಿತಾತ್ಮಕ ವಿಳಂಬ ಹಾಗೂ ಸಾರ್ವಜನಿಕರಿಗೆ ಆಗ್ತಿರುವ ತೊಂದರೆಗಳ ಬಗ್ಗೆ ಸವಿಸ್ತಾರವಾದ ಅಹವಾಲನ್ನು ಶೀಘ್ರದಲ್ಲೇ ಸಿದ್ಧಪಡಿಸಲಾಗುವುದು. ಈ ಎಲ್ಲ ಅಂಶಗಳನ್ನು ಒಳಗೊಂಡ ಅಧಿಕೃತ ಮನವಿ ಪತ್ರವನ್ನು ಶೀಘ್ರದಲ್ಲೇ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗುವುದು ಅಂತ ಬಿಜೆಪಿ ಮುಖಂಡರಾದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಬಿಎಂಟಿಸಿ ಮಾಜಿ ಉಪಾಧ್ಯಕ್ಷ ಕೆವಿ ನವೀನ್ ಕಿರಣ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ಮುರಳೀಧರ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಕೊಂಡೇನಹಳ್ಳಿ ಮುರುಡಿ, ಮಧುಸೂರ್ಯನಾರಾಯಣ ರೆಡ್ಡಿ, ಮುಖಂಡರುಗಳಾದ ಸುರೇಂದ್ರಗೌಡ, ಲಕ್ಷ್ಮೀನಾರಾಯಣ ಗುಪ್ತ, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಜಿಲ್ಲಾ ಕಾರ್ಯದರ್ಶಿ ಅಶೋಕ್, ಮಂಡಲಾಧ್ಯಕ್ಷರುಗಳಾದ ಸಿಕಲಾನಂದಗೌಡ, ರಮೇಶ್ ರಾವ್ ಶಿಲ್ಕೆ, ಹರೀಶ್, ಗೋವಿಂದರಾಜು, ಜಿಲ್ಲಾ ಮಾಧ್ಯಮ ಸಂಚಾಲಕ ವಿ ಮಧುಚಂದ್ರ, ದೇವಸ್ಥಾನ ಹೊಸಹಳ್ಳಿ ರಾಮಣ್ಣ, ಕನಕಶ್ರೀ ಮಂಜುನಾಥ್, ಗುರುಮೂರ್ತಿ, ವೇಣುಮಾಧವ್, ನಗರಸಭಾ ಸದಸ್ಯ ನಾರಾಯಣಸ್ವಾಮಿ, ಕನಕಪ್ರಸಾದ್, ಕೊತ್ತನೂರು ಜಗದೀಶ್, ರಾಮಕೃಷ್ಣಪ್ಪ, ಚಲವರಾಜು, ಮಹಿಳಾ ಮುಖಂಡರಾದ ಮಲ್ಲಿಕಾ, ಸುಮಿತ್ರಾ, ಪ್ರಕಾಶ್, ಮಧು, ಬಾಲಕೃಷ್ಣ, ಇನ್ನೂ ಹಲವು ಮುಖಂಡರುಗಳು ಕಾರ್ಯಕರ್ತರು ಹಾಜರಿದ್ದರು. ಜಿಲ್ಲೆಯ ಏನು ಇವತ್ತು ನಮ್ಮ ಜಿಲ್ಲಾ ದಂಡಾಧಿಕಾರಿಗಳು 2026ನೇ ಹೊಸ ವರ್ಷ 1ನೇ ತಾರೀಕಿಗೆ ಬಂದು ಚಾರ್ಜ್ ತೊಗೊಂಡಿದ್ದಾರೆ. ನಾವು ಅವರಿಗೆ ಇವತ್ತು ಹೊಸ ವರ್ಷ ಶುಭಾಶಯಗಳನ್ನು ಹೇಳಿ ಅದೇ ರೀತಿ ಅವರಿಗೆ ಒಂದು ಬೊಕ್ಕೆಯನ್ನು ಕೂಡ ಕೊಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಏನೆಲ್ಲ ಇವತ್ತು ಬಡವರಿಗೆ ಬಂದಿರತಕ್ಕಂಥ ಕಷ್ಟಗಳೇನಿದೆ ಅದ್ರ ಬಗ್ಗೆ ಅಹವಾಲನ್ನ ಕೊಡೋಣ ಅಂದ್ಕೊಂಡ್ವಿ. ಆದರೆ ಮೊದಲನೇ ಭೇಟಿ ಅವ್ರಿಗೆ ಅವನು ವೆಲ್ಕಮ್ ಮಾಡೋಕ್ಕೆ ಬಂದಿದ್ವಿ. ಹಂಗಾಗಿ ಇವತ್ತು ತಿಳಿಸಿ ಬಂದಿದ್ದೀನಿ. ಸಾಕಷ್ಟು ಅಹವಾಲುಗಳಿದೆ, ತಮ್ಮ ಹತ್ರ ಬಂದು ಚರ್ಚೆ ಮಾಡೋದಿದೆ, ಮೆಮೊರಂಡಮ್ ಕೊಡ್ತೀವಿ ಅಂತ ಇವತ್ತು ಹೇಳಿ ಬಂದಿದ್ದೀನಿ. ಶೀಘ್ರದಲ್ಲೇ ನಮ್ಮ ಜಿಲ್ಲೆಯ ಎಲ್ಲ ಒಂದು ಸಮಸ್ಯೆಗಳೇನೆಲ್ಲ ಇದೆ ಆ ಸಮಸ್ಯೆಗಳ ಅಹವಾಲುಗಳನ್ನು ಕೊಡ್ತಕ್ಕಂಥ ಕೆಲಸ ಹತ್ತಿರದಲ್ಲೇ ಮಾಡ್ತೀವಿ ಅಂಥೇಳಿ ಇವತ್ತು ನಮ್ಮ ಜಿಲ್ಲೆಯ ಇಡೀ ನಮ್ಮ ಬಿಜೆಪಿ ಘಟಕದ ಎಲ್ಲ ನನ್ನೂ ಸೇರಿ ಪದಾಧಿಕಾರಿಗಳೇನು ಇವತ್ತು ನಮ್ಮ ಲೀಡರ್ಗಳೇ ಒಂದು ಬಿಜೆಪಿ ಲೀಡರ್ಗಳೆಲ್ಲ ಬಂದು ಇವತ್ತು ಅವರಿಗೆ ಅಭಿನಂದನೆಗಳನ್ನು, ಹೊಸ ವರ್ಷ ಶುಭಾಶಯಗಳನ್ನು ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆತನದಿಂದ ಒಳ್ಳೆ ಮಾತಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಇವತ್ತು ಅವ್ರ ಹತ್ರ ವಿನಂತಿ ಮಾಡ್ಕೊಂಡು ಇದೇ ಅಲ್ಲ, ಆ ಜಲಜೀವನ್ ಮಿಷನ್ ಜೊತೆಯಲ್ಲಿ ಏನು ಆ ಒಂದು ಸ್ಕೀಮ್ ಕೊಟ್ಟಿರ್ತಕ್ಕಂಥದ್ದು ಮನೆ ಮನೆಗೂ ಒಂದು ಒಂದು ಟ್ಯಾಪ್ ಕೊಡ್ಬೇಕು, ನಲ್ಲಿ ಕೊಡ್ಬೇಕಂತಕ್ಕಂಥದ್ದು. ಆದರೆ ಇವತ್ತು ಕಾಂಗ್ರೆಸ್ಸು ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಪಂಚಾಯತಿ ಲೆವೆಲ್ಲಿ, ಗ್ರಾಮದ ಲೆವೆಲ್ಲಿ ಕೂಡ ಇವತ್ತು ರಾಜಕಾರಣ ಮಾಡಿ ಸಾಕಷ್ಟು ಮನೆಗಳಿಗೆ ನೆಲ್ಲಿಗಳಿಗೆ ಕೊಡ್ತಾ ಇಲ್ಲ. ಕಳಪೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಹೋಗ್ತಾರೆ, ಒಳ್ಳೆ ಕಾಂಕ್ರೀಟ್ ರೋಡ್ ಹಾಕಿರ್ತಾರೆ, 6 ತಿಂಗಳಾಗಿರಲ್ಲ, ಸೆಂಟ್ರಲ್ ಕಟ್ ಮಾಡ್ತಾರೆ, ಅದನ್ನ ನೆಟ್ಟಿಗೆ ಮುಚ್ಚೋದು ಕೂಡ ಇಲ್ಲ. ಕೆಲಸ ಮಾಡಿರ್ತಕ್ಕಂಥ ಕೆಲಸ ಕೂಡ ಹಾಳು ಮಾಡ್ತಾ ಇದ್ದಾರೆ ಈ ಒಂದು ಸ್ಕೀಮಲ್ಲಿ. ಅದ್ರ ಬಗ್ಗೆ ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಮಾಡಬೇಕಾಗುತ್ತೆ, ಚೆನ್ನಾಗಿ ಮಾಡಲಿಲ್ಲ ಅಂತ. ಅದೊಂದೇ ಇಲ್ಲ, ಜಿಲ್ಲೆಯಲ್ಲಿ ಸಾಕಷ್ಟು ಇದೆ. ಏನೋ ನಮಗೆ ಇವತ್ತು ಬೆಳಗ್ಗೆ ಮಾತಾಡ್ತಾ ಇದ್ದೆ, ಸಾಕಷ್ಟು ನಮ್ಮ ಮಾಧ್ಯಮ ಮಿತ್ರರು ಕೂಡ ಚರ್ಚೆ ಮಾಡ್ತಾ ಇದ್ದೆ. ಇವತ್ತು 2000ರಿಂದ 3000 ಟಿಪ್ಪರ್ಗಳು ಇವತ್ತು 30ರಿಂದ 40 ಟನ್ ಹಾಕ್ಕೊಂಡು ಇವತ್ತು ಎಂಸಂಡ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಏನು
ಇಲ್ಲಿ ಮಾಡ್ತಕ್ಕಂಥ ಏನು 20 ಟನ್ ಲಿಮಿಟ್ ಇದೆ ಹಾಕೊಂಡು ಹೋಗೋದಕ್ಕೆ, ಬಟ್ 30-40 ಟನ್ ಹಾಕೊಂಡು ಹೋಗ್ತದೆ. ಅಪಘಾತಗಳು ಯಾಕಾಗಲ್ಲ? ಯಾಕೆ ರಸ್ತೆಗಳು ಯಾಕೆ ಹಾಳಾಗೋದಿಲ್ಲ? ನಿಯಮ ಪಾಲಿಸ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಕಂಪ್ಲೀಟಾಗಿ ಇವತ್ತು ಕಣ್ಮುಚ್ಕೊಂಡು ಕೂತು ಇವತ್ತು ಸರ್ಕಾರ ನಡೆಸ್ತಾ ಇದೆ. ರೈತರ ಪರವಾಗಿ ಇವತ್ತು ಪೋಡಿ ಮುಕ್ತ ಮಾಡ್ತೀವಿ ಅಂತ ಹೇಳಿದರು. ಸಾಕಷ್ಟು ಜನಕ್ಕೆ ನನಗೆ ಒಂದಷ್ಟು ಜಮೀನು ನಾನು ತೊಗೊಂಡಿದ್ದೀನಿ. ಆ ಜಮೀನು ಇವತ್ತು ಪೋಡಿ ಮಾಡ್ತೀವಿ 3 ವರ್ಷದಿಂದ ಮಾಡ್ತಾ ಇರ್ತೀವಿ, ಇದು ನಂದೇ ಪೋಡಿ ಆಗಿಲ್ಲ. ಲೆಕ್ಕ ಮಾಡಿ ರೈತರು ಸಾಮಾನ್ಯ ಜನರು ಏನಾಗುತ್ತೆ ಅಂತೇಳಿ ಅದ್ರ ಬಗ್ಗೆ ಕೂಡ ಧ್ವನಿ ಎತ್ತದಿದೆ. ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು ಏನಿತ್ತು ಅದನ್ನು ಕೂಡ ಆಗಿಲ್ಲ. ಮಾವು ಇಷ್ಟೊತ್ತು ನಮ್ಮ ಮುಖಂಡರ ಹತ್ರ ಮಾತಾಡ್ತಾ ಇದ್ದೆ, ಮಾವಿನ ತೋಪುಗಳು ಮಾರಿದವ್ರಿಗೆ ₹1 ದುಡ್ಡು ಕೊಟ್ಟಿಲ್ಲ. ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕರೆಕ್ಟಾಗಿ ಒಂದು ಪಾಣಿಗಳು ಎಂಟ್ರಿ ಮಾಡ್ಕೊಂಡು ಅದು ಕೂಡ ಬೆಂಬಲ ಬೆಲೆ ಕೊಟ್ಟಿಲ್ಲ. ಎಲ್ಲ ಪೂರ್ತಿ ಸರ್ಕಾರ ಇವತ್ತು ಕಣ್ಣು ಮುಚ್ಕೊಂಡು ಇವತ್ತು ಸರ್ಕಾರ ನಡೆಸ್ತಾ ಇದೆ. ಸಾಕಷ್ಟು ಏನು ಬಡವರದ್ದು ಏನು ಎಲ್ಲ ಗೊಂದಲಗಳಿದೆ, ಕಷ್ಟಗಳಿದೆ, ಅದನ್ನ ಜಿಲ್ಲಾಧಿಕಾರಿಗಳ ಮುಂದೆ ಇವತ್ತು ಧ್ವನಿ ಎತ್ತೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ಮತ್ತೊಂದು ಬಾರಿ ಬರ್ತೀವಿ.